ಫ್ರೂಟ್ಸ್ ಮಾರ್ಕೆಟ್ ಬಂದಿದ್ದೀವಿ ನೋಡ್ರಿ, ಹೆಂಗಿದೆ ಇಲ್ಲಿ ಫುಲ್ ಎಲ್ಲ ಇಚ್ಕ ಪಚ್ಕ ಕೆಳಗೆ ನೋಡ್ರಿಲ್ಲ ಎಷ್ಟು ಎಲ್ಲ ಅಂಗಡಿಗಳು ಹಾಕೊಂಡಿರ್ತಾರೆ ಹಿಂಗೆ ಇದೆಲ್ಲ ಸೇಲ್ ಮಾಡ್ತಾರೆ. ಗುಡ್ಡೆ ಟ್ರೇ ಹಿಂಗೆ ಮಾವಿನ ಹಣ್ಣು ಬಂದಿದೆ. ಸೀಸನ್ ಇಲ್ದ್ರೆ ಮಾವಿನ ಹಣ್ಣು ಬಂದ್ಬಿಟ್ಟೆ ನೋಡಿ, ಚೆನ್ನಾಗೈತೆ. ಫುಲ್ ಮಾವಿನ ಹಣ್ಣು ಇಲ್ಲಲ್ಲ, ಸೀಸನ್ ಬಂದಿಲ್ಲ ಆದರೂ ಮಾವಿನ ಹಣ್ಣಿದೆ. ಮಾವಿನ ಹಣ್ಣು ಸೀಸನ್ ಬ್ರೋ ಈಗ? ಹಾಂ ಇನ್ನೂ ಇವಾಗ ಹೂವು ಬಿಡ್ತೇವೆ ತಾನೆ, ಆಕ್ಚುಲಿ ಸೀಸನ್ ಇಲ್ಲ ಇದು. ನಿಮ್ಗೇನು ಬೇಕು ಅನ್ನೋದು ನೇಚರ್ ಈಗ, ನಿಮ್ಗೇನು ಬೇಕು ಅಲ್ಲ ನೇಚರ್ ನಿಮ್ಗೇನ್ ಬೇಕಲ್ಲ, ಮನುಷ್ಯ ನೇಚರ್ ಆಪಲ್ ತಗೋತಾರ ನೋಡ್ರಿ ಈಗ. ತೊಗೊಳ್ಳಿ ಬ್ರೋ, ಚೆನ್ನಾಗೈತೆ. ಪಿಚ್ಚಕ್ಕಂತ ಐತಾ ಬಡ ಫ್ರೂಟು? ಇದು ಚಿಕ್ಕ ಸತ್ತೋಗೈತೆ ಅಣ್ಣ, ಚಿಕ್ಕದೈತೆ ಅಣ್ಣ. ಎಷ್ಟು ಅಣ್ಣ ಅದು ಬಡ ಫ್ರೂಟ್? ಎಷ್ಟು ಲೇ? 160 ಅಂತೆ ಅಲ್ಲಿ ಕೇಳ್ತಾವಣ್ಣ ನೋಡಿ. ದಾಳಿಂಬೆ ಅಕ್ಕ ಎಷ್ಟಿದು? 200 ನೋಡಿ, 200 ಅಂತ ಚೆನ್ನಾಗೈತೆ. ಬೇಡ ಬ್ರೋ, ಆ್ಯಕ್ಚುಲಿ ಇರೋದು ಮಾರ್ಕೆಟ್ ಇದು, ಬಟ್ ಒಳಗಡೆ ಇದೆಲ್ಲ ಫುಲ್ ಹಿಂಗಿರ್ತದೆ ದೊಡ್ಡದು. ಏನೋ ಸಣ್ಣ ಆಯ್ತಾನೆ ಅದು, ಸಣ್ಣ ಇರಂಗೈತೋ. ಹಾಕೋ ನೋಡ್ಕೊಂಡು ಹಾಕೋ ಗುರ ಅಲ್ಲಿ ನೋಡ್ಕೊಂಡು ಎತ್ತಾಕು. ನೀನು ಹಾಕೋಬೇಕು ಏನು ಹಿಂಗಿರ್ತದೆ ಫ್ರೂಟು, ಬಡ ಫ್ರೂಟು ತೊಗೊಂತಿದ್ಯಾ? ಅದು ಇದೇನು ರೇಟು? ಇದೇನೇ ಹಾಕಿದ್ದೀನಿ. ಈ ಸಣ್ಣ ಐತೆ ಕಣ ಕಾಯಿನೋ ಹೆಂಗ ಇನ್ನೊಂದು ಹಾಕ್ಬೇಕಾ? ತಗೋ. ಈ ಚೆನ್ನಾಗಿಲ್ಲ ಕಣ, ಇದೇನಾಗಿದೆ? ಬೇಡ ಮುಂದೆ ನೋಡೋಣ ಬರ್ರಿ. ಇಚ್ಕ ಪಚ್ಕ ಆಗೈತಲ್ಲ ಆ್ಯಪಲ್ಲು, ಪೈನಾಪಲ್ ಆಗಿದೆ ಆ್ಯಪಲ್. ಹೋಗಿ ಬರ್ರಿ ಮುಂದೆ ಹೋಗೋಣ ಬರ್ರಿ. ಗುಡ್ಡೆ ಮಾಡ್ತಾರೆ ಫುಲ್ ಗುಡ್ಡೆ. ಕೈಯಾಕೆ ಎತ್ಕೊಂಡ್ರು ಯಾರು ಕೇಳಲ್ಲ ಇಲ್ಲಿ, ಹಂಗಿದೆ ಮಾರ್ಕೆಟ್. ಯಾಕೆ ಬಿಡು ಹೋಗ್ತಾರೆ. ಬನ್ನಿ ಬ್ರೋ. ಎಷ್ಟದ ಆ್ಯಪಲ್ಲು? 160. ಇದು ಬ್ರೋ 160 ಅಂತೆ ಆ್ಯಪಲ್ಲು. ಏನು ಮಾಡೋದು ಮುಂದೆ ಅಂತೀರಾ? ಬನ್ನಿ ಇನ್ನೂ ಮುಂದೆ ಹೋಗೋಣ. ಇದೇ ತೊಗೊಂಬೇಡ ಬ್ರೋ, ಇದೇ 150 ಮಾಡಿಕೊಡಿ ಬ್ರೋ. ಚಿಕ್ಕಪೇಟೆ ಬಂದಿವಿ ಅಲ್ಲಿ ನಾವು, ಅಲ್ಲಿಂದ ನಾವು. ಹಾಕಿ ಬ್ರೋ, ಚೆನ್ನಾಗಿರೋದು ಹಾಕಿ. ತಣ್ಣಗೈತೆ, ಎ ಸಿಯಲ್ಲಿ ಇಟ್ಟಂಗೆ. ಕೆಜಿ ಹಾಕಿ ಬ್ರೋ. ಹಾಂ ಬೇಡ ಇನ್ನೊಂದು ಹಾಕಿ. 200 ಅಂದ್ರೆ ಫೈನಲಿಗೆ 1 kg ತೊಗೊಂಡ್ವಿ ಬ್ರೋ. ಎಷ್ಟಿಗೆ ಬ್ರೋ? 100 ರೂಪಾಯಿನಾ ಕೆಜಿ? 100 ರೂಪಾಯಿ ಕೆಜಿ ಅಂತ ನೋಡ್ರಿ. 3 kg 100 ರೂಪಾಯಿನಾ? ಎಲ್ಲಿ ಇಟ್ಕೊಂಡು ಹೋಗ್ತೀರಾ ಇದು? 3 kg ತೊಗೊಂಡ್ರಾ? ಹಾಕೋರೆ ಟೋಪಿ ಹಾಕವ್ರೆ ಇವ್ನಿಗೆ. ನಮ್ಮ 100 ರೂಪಾಯಿ ಕೊಡ್ತಾವ್ರೆ. 100 ರೂಪಾಯಿ ಕೊಡ್ತಾರೆ ನೋಡ್ರಿ ಇಲ್ಲಿ. 150 ರೂಪಾಯಿ. ಬಾ
ಸೌತೆಕಾಯಿ ಬಂತು ನೋಡ್ರಿ, ಸೌತೆಕಾಯಿ, ಕಿವಿ ಹಣ್ಣು, ಬ್ಯಾಗ್ ಇದೆ, ದ್ರಾಕ್ಷಿ, ತರಕಾರಿ ನೋಡೋಣ. ತಗೋ ಹಾಕ್ಬಿಡುತ್ತೆ ಎಲ್ರಿಗೂ. ಅಣ್ಣ ಇದೇ ಕೊಡಿ, ನೋಡ್ಬಿಟ್ಟು ಕೊಡಿ. ಇದು ನೋಡ್ರಿ, ಇಬ್ರು ಕೂತ್ಕೊಬೋದಿರ ಅಲ್ಲಿ. ಆಪಲ್, ನಮ್ಮ ಆಪಲ್ ಕೊಡ್ರಪ್ಪ, ನಮ್ದು ಆಪಲ್. मेरा आपुल को आप हाथ में जबरदस्त से पकड़ कर रही है, मैं आ जाती आ जाती। ಏ ಬೋಣಿ ಮಾಡ್ಬೇಕಾ? ಯಾವ ರೈಟ್ ಹ್ಯಾಂಡ್ ಕೊಡ್ಬೇಕಾಯ್ತಾ? ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಹೌದಲ್ವಾ? ಹಾ ಹೌದೌದು. ಕಿವಿ ಕೇಳೋಣ ಬರ್ರಿ. ಅಂಕಲ್ ಎಷ್ಟಿದು? 100 ರೂಪಾಯಿನಾ? ಬಾಕ್ಸ್ ಅಲ್ಲಿ ಬರುತ್ತೆ ಹಿಂಗೇನಾ? ಬಾಕ್ಸ್ ಅಲ್ಲಿ ಸಿಗ್ತದಾ? ಬಾಕ್ಸ್ ಅಲ್ಲಿ 3 ಬರ್ತದಾ? ಹೋಗ ಅಷ್ಟೇ. ಇದು ಹಿಚ್ಕೆ ಪಚ್ಕೆ ಆಯ್ತದು. ಮೊನ್ನೆ ತೋಡೋ ಇದು ಊರಲ್ಲಿ ಎಲ್ಲ ಇದು ಆಗ್ಬಿಡ್ತು. ಏನು ಅಭಿಷೇಕ ನೀವೇ ಹೋಗಿ ಇಲ್ಲಿಂದ ಬನ್ನಿ, ನಾವು ಹೋಗೋಣ. ಇಲ್ಲಿ ನಾವು ಇದಕ್ಕೆ ಗೆಣಸಿ ಕೇಳ್ಬೇಕು ಇಲ್ಲಿ. ಲೇ, ನಾನು ಒಂದು ಕೇಜ್ ತಗೊಂತಿದ್ನಲ್ಲ, ಹಂಗೆ ಬಿಟ್ಟು ಬಂದೆ. ಅಳ್ಳಾಡಿಸ್ತಿದ್ದೆ ನೀನು. ಬ್ರೋ ಎಷ್ಟು ಕೆಜಿ? ಇಲ್ಲೇ ಕುಯ್ಯಕಿದ್ದು ಸಿಗ್ತದೆ ಬ್ಲೇಡು. ಏನಾಗಿ ಇದೆಲ್ಲ ತೊಗೊಂಡು ಇದ್ರಲ್ಲಿ ಫುಲ್ಲು ಕಾರ್ನ್ ಗೀರ್ ಎಲ್ಲ ಸಿಕ್ಕಿದ್. ಏನು ಸಿಕ್ಕ ನೋಡಿ, ಮಿಚಿ ತಗೊಂತಾರೆ ಈಗ. ಇರೋ ಬರೋದೆಲ್ಲ ತೊಗೊಂಡಿದ್ದೀವಿ. ಫುಲ್ಲು ಗುಡ್ಡೆ ತುಂಬಿಸಿದ್ವಿ ಚೀಲದಲ್ಲಿ. ನಡ್ರಿ ಇವರೇ ಚೀಲ ಕೊಟ್ಟಿದ್ದು ತಾತಾಪ್ನವು. ಯಾಕೆ ಗುರು? ಅಕ್ಕ ಎಷ್ಟು ಕೆಜಿ ಇದು? 50? ಅಲ್ಲಿ ಎಷ್ಟು ಕೊಟ್ರಿ ಬ್ರೋ ನೀವು? ಓ ಸ್ವಲ್ಪ ಅಲ್ಲೇ ತೊಗೋಬೇಕಿತ್ತಲ್ಲ. ಹ್ಞೂ, ಸ್ವಲ್ಪ ಚಿಕ್ಕದೈತೆ, ಸ್ವಲ್ಪ ಸಣ್ಣದೈತೆ. ಸ್ವಲ್ಪ ಸಣ್ಣ ಅಷ್ಟೇ. ಫೈನಲ್ ಆಗಿ ನೋಡ್ರಿ, ಈ ಬ್ಯಾಗ್ದಲ್ಲಿ ಹಣ್ಣುಗಳೆಲ್ಲ ಫುಲ್ ರೋಲ್ ಮಾಡ್ತಿದ್ವಿ. 150-300 ರೂಪಾಯಿ ನೋಡಿ. ಗಲೀಜ್ಗಳು ಹೆಂಗ್ ಮಾಡೋರು ಇಲ್ಲ, ಕಸಾರ ಹಿಂಗ್ ಬಿಸಾಕ್ಬಿಡ್ತಾರೆ. ಇಲ್ಲಿ ಪಕ್ಕದಲ್ಲಿ ಇಲ್ಲೇ ಮಾರ್ಕೆಟ್ ಇರೋದು. ಗಲೀಜು ನೋಡ್ಕೊಂಡ್ರೆ ಗಲೀಜು ಮಾಡ್ಬಿಡ್ತಾರೆ. ಎಂತ ಜನಕ್ಕೆ ಏನು ಹೇಳೋಣ, ಏನಂತೀರಾ ಬ್ರೋ? ಬಾರ ಇದೆಯಾ? ಎಲ್ಲ ತಗೊಂಡು ಹೋಗ್ತಾ ಇದೀವಿ ನೋಡ್ರಿ. ಈಗ ಗಾಡಿಯಲ್ಲಿ ಬರ್ತಾ ಇದ್ರಿ ಇವರು ಹುಡುಗರು. ಯಾವ ಕಡೆ? ಒನ್ಮೆ ಮಾಮ ಇರ್ತಾನೆ ನೋಡ್ರಿ, ಗುಂಬಾರ್ದು ಆಮೇಲೆ ಹಾಕೊಂಡು. ಜಾಸ್ತಿ ಮಾತಾಡ್ಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ.